ನಮಸ್ಕಾರ ಸಿಂಹರಾಶಿಯ ವೀಕ್ಷಕರೆಲ್ಲರಿಗೂ ಸಹ ವಿಠಲ್ ಭಟ್ ಮಾಡುವಂತಹ ನಮಸ್ಕಾರ ಹಾಗೂ ಚಾನೆಲ್ಗೆ ಸ್ವಾಗತ. ವೀಕ್ಷಕರೇ, ಈ ವಿಡಿಯೋದಲ್ಲಿ ನಾನು ಸಿಂಹರಾಶಿಯವರ ಜುಲೈ ತಿಂಗಳ ಮಾಸ ಭವಿಷ್ಯದಲ್ಲಿ ಶುಭ ವಿಚಾರಗಳನ್ನ ತಿಳಿಸ್ತಾ ಇದ್ದೇನೆ. ಸೊ ಮೊದಲನೇದಾಗಿ ಬನ್ನಿ ಜುಲೈ ತಿಂಗಳ ಗ್ರಹ ಸ್ಥಿತಿಗಳನ್ನ ನೋಡ್ಕೊಂಬರೋಣ. ಜುಲೈ ತಿಂಗಳಲ್ಲಿ ಜುಲೈ 6ನೇ ತಾರೀಕು ಕರ್ಕಾಟಕ ರಾಶಿಗೆ ಶುಕ್ರ ಗ್ರಹ ಹೋಗಲಿದ್ದಾನೆ. ಜುಲೈ 12ನೇ ತಾರೀಕು ವೃಷಭ ರಾಶಿಗೆ ಕುಜ ಬರಲಿದ್ದಾನೆ. ಜುಲೈ 16ನೇ ತಾರೀಕು ಕರ್ಕಾಟಕ ರಾಶಿಗೆ ನಿಮ್ಮ ರಾಶ್ಯಾಧಿಪತಿಯಾದ ರವಿ ವ್ಯಯಸ್ಥಿತಿಗೆ ಬರಲಿದ್ದಾನೆ. ಜುಲೈ 19ನೇ ತಾರೀಕು ನಿಮ್ಮ ರಾಶಿಗೆ ಬುಧ ಗ್ರಹ, ಲಾಭಾಧಿಪತಿ, ಧನಾಧಿಪತಿ, ಕುಟುಂಬಾಧಿಪತಿ ಆದಂತಹ ಬುಧ ಗ್ರಹ ನಿಮ್ಮ ರಾಶಿಗೆ ಬರಲಿದ್ದಾನೆ. ಇದು ಜುಲೈ ತಿಂಗಳ ಗ್ರಹ ಸ್ಥಿತಿ. ಸಿಂಹರಾಶಿಯವರಿಗೆ ಈ ವಿಡಿಯೋದಲ್ಲಿ ನಾನು ಶುಭ ವಿಚಾರಗಳು ತಿಳಿಸ್ತೇನೆ. 5 ಶುಭ ವಿಚಾರಗಳು ತಿಳಿಸ್ತೇನೆ. ಸೊ ದಯವಿಟ್ಟು ಪ್ರತಿಯೊಬ್ಬ ಸಿಂಹರಾಶಿಯವರಿಗೆ ಇದು ಗೊತ್ತಾಗಬೇಕಾದ್ರಿಂದ ದಯವಿಟ್ಟು ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಶೇರ್ ಮಾಡಿ. ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಈ ಚಾನಲ್ನ ಅಂದರೆ ಸಿಂಹರಾಶಿಯವರಿಗೋಸ್ಕರನೇ ಇರ್ತಕ್ಕಂಥ ಚಾನಲ್, ದಯವಿಟ್ಟು ಕೆಳಗಡೆ ಸಬ್ಸ್ಕ್ರೈಬ್ ಅಂತ ಬಟನ್ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಬಟನ್ ಬರುತ್ತೆ, ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಎಚ್ಚರಿಕೆಗಳ ವಿಡಿಯೋ ಇನ್ನೊಂದಿರುತ್ತೆ, ಅದು ಮತ್ತೆ ಪುನಃ ಮಾಡ್ತೇನೆ. ಸಿಂಹರಾಶಿಯವರ ಜುಲೈ ತಿಂಗಳ ಎಚ್ಚರಿಕೆಗಳು ಅಂತ ಅದು ಇನ್ನೊಂದಿರುತ್ತೆ. ಇದು ಶುಭ ವಿಚಾರಗಳ ವಿಡಿಯೋ ಆಗಿರುತ್ತೆ. ಮೊದಲನೇ ಶುಭ ವಿಚಾರ ಜುಲೈ ತಿಂಗಳಿಗೋಸ್ಕರ ಸಿಂಹರಾಶಿಯವರಿಗೋಸ್ಕರ ಏನಪ್ಪಾ ಅಂತಂದ್ರೆ, ಜುಲೈ 16ನೇ ತಾರೀಕಿನ ತನಕ ನಿಮ್ಮ ಪ್ರಾಮುಖ್ಯತೆ ತುಂಬಾ ಜಾಸ್ತಿ ಆಗತ್ತೆ, ಅತಿ ಉತ್ತಮವಾಗಿರುತ್ತೆ. ಎಲ್ಲಿ ತನಕ ನಿಮ್ಮ ಪ್ರಾಮುಖ್ಯತೆ ಇರುತ್ತೆ ಅಥವಾ ಎಷ್ಟು ಚೆನ್ನಾಗಿ ನಿಮ್ಮ ಸಾಮಾಜಿಕ ಸ್ಥಿತಿಗತಿಗಳು ಎಷ್ಟು ಚೆನ್ನಾಗಿರುತ್ತೆ ಅಂತಂದ್ರೆ, ನಿಮ್ಮ ಹೆಸರು ಹೇಳ್ಕೊಂಡು ಎಲ್ಲ ಅವ್ರವ್ರ ಕೆಲಸಗಳು ಮಾಡ್ಕೊಳ್ತಾ ಇರ್ತಾರೆ. ನಾನು ನಿಮ್ಮ ಕಡೆಯವರು, ನಿಮ್ಮ ಕಡೆಯವರು ಅಂತ ನಿಮ್ಮ ಹೆಸರು ಹೇಳ್ಕೊಂಡು ನಿಮಗೆ ಗೊತ್ತಿಲ್ಲದೆ ನಿಮ್ಮ ಕಡೆಯವರು ಅಂತ ಹೇಳ್ಕೊಂಡು ಅವ್ರವ್ರ ಕೆಲಸಗಳು ಮಾಡ್ಕೊಳ್ತಾ ಇರ್ತಾರೆ. ಅಷ್ಟು ಚೆನ್ನಾಗಿ ನಿಮ್ಮ ಮಾತು ನಡೆಯುತ್ತೆ, ನಿಮ್ಮ ವ್ಯಕ್ತಿತ್ವ ಅಷ್ಟು ಚೆನ್ನಾಗಿರುತ್ತೆ. ಒಂದು ಹೋಲ್ಡಿಂಗ್ ತುಂಬಾ ಚೆನ್ನಾಗಿ ಹೋಲ್ಡಿಂಗ್ ಇರುತ್ತೆ, ಗ್ರಿಪ್ ಚೆನ್ನಾಗಿರುತ್ತೆ. ಸೊ ಎಲ್ಲ ಕಡೆ 16 ತನಕ, ಜುಲೈ 16ನೇ ತಾರೀಕಿನ ತನಕ ತುಂಬ ಚೆನ್ನಾಗಿರುತ್ತೆ ಎಲ್ಲ ಕಡೆ ನಿಮ್ಮ ಪ್ರಾಮುಖ್ಯತೆ. ಇದನ್ನ ನೀವು ಬಳಸ್ಕೊಳ್ಳಿ. ಸ್ವಲ್ಪ ಬೇರೆ ಯಾರೋ ನಿಮ್ಮ ಹೆಸರು ಹೇಳ್ಕೊಂಡು ಬಳಸ್ಕೊಂತಾರೆ ಅಂದರೆ ನೀವು ನಿಮಗೋಸ್ಕರ ಬಳಸ್ಕೊಳ್ಳೋದ್ರಲ್ಲಿ ಏನಿಲ್ಲ. ಸೊ ಅದರಿಂದ ನಿಮಗೆ ಅತಿ ಮುಖ್ಯವಾಗಿ ಆಗಬೇಕಾದಂಥ ಕೆಲಸಗಳನ್ನೆಲ್ಲ ಜುಲೈ 16ರ ಒಳಗಡೆ ಮುಗಿಸ್ಕೊಂಡ್ಬಿಟ್ರೆ ಸ್ವಲ್ಪ ನಿಮ್ಮ ಪ್ರಾಮುಖ್ಯತೆ ಚೆನ್ನಾಗಿರುತ್ತೆ. ಅದರಿಂದಾಗಿ ಬೇಗ ಬೇಗ ಕೆಲಸಗಳಾಗುತ್ತೆ. ಸ್ವಲ್ಪ ಎಲ್ಲರೂ ನಿಮ್ಮ ಹತ್ತ ತಿರುಗಬೇಕು, ಎಲ್ಲ ನಿಮ್ಮ ಮಾತಿಗೆ ಬೆಲೆ ಕೊಡಬೇಕು, ಸ್ವಲ್ಪ ನಿಮ್ಮ ಪ್ರಾಮುಖ್ಯತೆ ವೃದ್ಧಿ ಆಗಬೇಕು ಅಂದರೆ ಸ್ವಲ್ಪ ಜನಾಕರ್ಷಣೆ ಆಗಬೇಕು. ವಶೀಕರಣ ಅಲ್ಲ, ಜನಾಕರ್ಷಣೆ ಆಗಬೇಕು. ಯಾಕಂದರೆ ವಶೀಕರಣಕ್ಕೆ ಬೇರೆ ಥರದ ಅರ್ಥ ಬರುತ್ತೆ, ಹಾಗಲ್ಲ. ಜನಾಕರ್ಷಣೆ, ಎಲ್ಲರೂ ನಿಮ್ಮತ್ತ ಆಕರ್ಷಿತರಾಗಬೇಕು ಅನ್ನೋದಕ್ಕೆ ಜುಲೈ 16ರ ತನಕ ತುಂಬ ಒಳ್ಳೆ ದಿನಗಳಿದ್ದಾವೆ. ಸೊ ಅದರಿಂದ ಅದಕ್ಕೆ ಅನುಕೂಲ ಆಗೋ ರೀತಿಯಲ್ಲಿ ನಾವು ಜೂನ್ 22ನೇ ತಾರೀಕೆ ವಿಶೇಷವಾದಂತಹ ದೇವತಾರಾಧನೆಗಳನ್ನು ಮಾಡ್ತಾ ಇದ್ದೇವೆ. ಹುಣ್ಣಿಮೆಗೆ ದಿವಸವಾದ್ರಿಂದ ಅದರಲ್ಲಿ ತ್ರೈಲೋಕ್ಯ ಮೋಹನಕರ ಗಣಪತಿ ಹೋಮ ಅಂತ ಒಂದು ವಿಶೇಷವಾದಂಥ ಹೋಮ ಹಿಂದಿನ ವರ್ಷವೂ ಮಾಡಿದ್ವಿ. ಇದನ್ನು ಹೋದ ವರ್ಷ ಮಾಡಿದ್ವಿ 23ನೇ ಇಸ್ವಿನಲ್ಲಿ. ಹಾಗೂ ನಿಮಗೆ ಒಂದು ವಿಶೇಷವಾದ ಉಂಗುರ ಪ್ರಸಾದವನ್ನು ಕೊಟ್ಟಿದ್ವಿ. ಈಗ 1 ವರ್ಷಗಳ ಕಾಲ ಆದ್ರಿಂದಾಗಿ ಆ ಉಂಗುರ ಇವಾಗ ಅದರ ಪವರ್ ಕಳ್ಕೊಂಡಿರುತ್ತೆ. ಅದರಿಂದ ಮತ್ತೊಂದು ಸಲ ಅದೇ ರೀತಿಯಾದಂಥ ಹೋಮವನ್ನು ಮಾಡಿ ಅದೇ ಪ್ರಸಾದವನ್ನು ಮತ್ತೆ ಕೊಡ್ತಾ ಇದ್ದೇವೆ. ವಿಡಿಯೋ ಎಂಡಲ್ಲಿ ಸಂಪೂರ್ಣವಾಗಿ ಅದರ ಬಗ್ಗೆ ಮಾಹಿತಿ ಕೊಡ್ತೇನೆ, ಎಂಡ್ ತನಕ ವಿಡಿಯೋ ನೋಡಿ. ಎರಡನೇ ಶುಭ ವಿಚಾರ ಸಿಂಹರಾಶಿಯವರಿಗೆ ಜುಲೈ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ, ಜುಲೈ ತಿಂಗಳ ಆದಿಯಲ್ಲಿ ಮೋಸ್ಟ್ ಪ್ರಾಬಬ್ಲಿ ಒಂದು 2 ವಾರಗಳ ತನಕ ಹೆಚ್ಚು ಕಡಿಮೆ ನಿರುದ್ಯೋಗಿಗಳಿಗೆ ಉದ್ಯೋಗ ಪ್ರಾಪ್ತಿ ಯೋಗ ಹಾಗೂ ಆಲ್ರೆಡಿ ಉದ್ಯೋಗದಲ್ಲಿ ಇರ್ತಕ್ಕಂಥವ್ರಿಗೆ ಪ್ರಮೋಷನ್ ಇತ್ಯಾದಿ ಏನೇನು ಜಾಬ್ ನೀವು ಎಲ್ಲಿ ಕೆಲಸ ಮಾಡ್ತೀರಲ್ಲ ನಿಮ್ಗೆ ಏನೇನು ಅನುಕೂಲಗಳಾಗಬೇಕು ಅದೆಲ್ಲವೂ ಸಹ ತಿಂಗಳ ಆದಿಯಲ್ಲಿ ತುಂಬ ಚೆನ್ನಾಗಿರುತ್ತೆ. ಒಂದು 10 ದಿವಸ, 12 ದಿವಸ ಬೇಡ, 15 ದಿವಸನೇ ಅನ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ ನಿಮ್ಮ ಕೆಲಸಗಳು. ಅದರಲ್ಲೂ ಮೊದಲ ವಾರ ಅಂತೂ ತುಂಬ ಚೆನ್ನಾಗಿರುತ್ತೆ. ಜುಲೈ ಮೊದಲನೇ ವಾರ ನಿರುದ್ಯೋಗಿಗಳಿಗೆ ಉದ್ಯೋಗ ಪ್ರಾಪ್ತಿ ಆಗುತ್ತೆ. ನೀವು ಆಲ್ರೆಡಿ ಕೆಲಸ ಮಾಡ್ತಾ ಇದ್ದೀರಾ, ಏನೋ ಪ್ರಮೋಷನ್ ಬೇಕು, ಅಪ್ಲೈ ಮಾಡಲ ಪ್ರಮೋಷನ್ಗೆ, ಸ್ಯಾಲ್ರಿ ಹೈಕ್ ಬೇಕು, ಒಂದು ಸ್ವಲ್ಪ ಕೇಳಲ್ಲ, ಸ್ಯಾಲ್ರಿ ಬಗ್ಗೆ ಸ್ವಲ್ಪ ಮಾತಾಡ್ಲಾಗೊಳ್ಳೆ, ಹಿಂಗೆಲ್ಲ ಇರುತ್ತಲ್ಲ ಮನಸ್ಸಿನಲ್ಲಿ. ಸೊ ನಿಮಗೆ ಏನೇನು ಅನುಕೂಲಗಳಾಗಬೇಕು ವೃತ್ತಿ ಜೀವನದಲ್ಲಿ, ಆ ವೃತ್ತಿ ಮಾಡುವ ಕೆಲಸ ಮಾಡುವ ಜಾಗದಲ್ಲಿ ಆ ಅನುಕೂಲಗಳನ್ನು ನೀವು ಪ್ರಯತ್ನ ಮಾಡಲಿಕ್ಕೆ ಜುಲೈ ತಿಂಗಳ ಮೊದಲ 2 ವಾರಗಳು, ಅದರಲ್ಲೂ ಮೊದಲನೇ ವಾರ ತುಂಬ ಚೆನ್ನಾಗಿದೆ. ಖಂಡಿತವಾಗಿ ಅದೇ ಸಮಯದಲ್ಲಿ ಪ್ರಯತ್ನ ಮಾಡಿ, ಖಂಡಿತವಾಗಿ ಒಳ್ಳೆಯದಾಗಲಿ. ಈ ವಿಚಾರದಲ್ಲಿ ನಿಮಗೆ ಅನುಕೂಲವಾಗಬೇಕು ಅಂತಲೇ ವಿಶೇಷವಾಗಿ ನಾವು ನಿಮ್ಮ ಕರ್ಮಾಧಿಪತಿಯಾದಂತಹ ಶುಕ್ರನಿಗೂ ಹೋಮವನ್ನು ಮಾಡ್ತಾ ಇದ್ದೇವೆ, ಹಾಗೂ ಅಭಿಮಾನಿ ದೇವರಾಗಿರತಕ್ಕಂಥ ಲಕ್ಷ್ಮೀ ದೇವಿಗೂ ಹೋಮವನ್ನು ಮಾಡ್ತಾ ಇದ್ದೇವೆ. ಈ ವಿಡಿಯೋ ಎಂಡಲ್ಲಿ ಅದರ ಬಗ್ಗೆ ಸಂಪೂರ್ಣವಾದ ಮಾಹಿತಿ, ವಿಶೇಷವಾದ ಪ್ರಸಾದವನ್ನು ಕೊಡ್ತಕ್ಕಂಥ ವಿಚಾರ ತಿಳಿಸ್ತೇನೆ. ದಯವಿಟ್ಟು ವಿಡಿಯೋನ ಎಂಡ್ ತನಕ ನೋಡಿ. ಮೂರನೇ ಶುಭ ವಿಚಾರ ಸಿಂಹರಾಶಿಯವರಿಗೆ ಜುಲೈ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ, ನೀವು ಬಹಳಷ್ಟು ಕೆಲಸಗಳಿಗೆ ಕೈ ಹಾಕೊಂಡು ಚಿಂತಾಕ್ರಾಂತರಾಗಿದ್ರೆ,
ಇದೇನು ಮಾಡಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ, ಇದೊಂದು ಸ್ಟಾರ್ಟ್ ಮಾಡಿಬಿಟ್ಟಿದ್ದೀನಿ ಹೆಂಗೆ ಮುಂದುವರ್ಸೋದು ಅಂತ ಗೊತ್ತಾಗ್ತಾ ಇಲ್ಲ, ಅಥವಾ ಇದೇನೋ ಮಾಡಬೇಕು ಹೆಂಗೆ ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ, ನಂಗೆ ಏನು ಫುಲ್ ಟೆನ್ಷನ್ ಆಗ್ಬಿಟ್ಟಿದೆ ಸರ್, ಏನೋ ಒಂದಿಷ್ಟು ಕೆಲಸಗಳು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ, ಏನೋ ಒಂದಿಷ್ಟು ಟೆನ್ಷನ್ ಆಗ್ತಾ ಇದೆ, ನಂಗೆ ಯಾರು ಹೇಳ್ಕೊಡೋರಿಲ್ಲ, ನನಗೆ ಯಾರು ದಾರಿ ತೋರಿಸೋರಿಲ್ಲ ಅನ್ನುವ ಚಿಂತೆಯಲ್ಲಿ ನಿಮಗಿದ್ರೆ ಹಿರಿಯರೊಬ್ಬರು ಜುಲೈ ತಿಂಗಳಿನಲ್ಲಿ ಸಿಂಹರಾಶಿಯವರಿಗಿರುವ ಅತ್ಯಂತ ಅನುಕೂಲ ಏನು ಅಂದರೆ ಹಿರಿಯರೊಬ್ಬರ ಮಾರ್ಗದರ್ಶನ ಹಾಗೂ ಅವರ ಸಹಾಯ. ಅದು ಯಾವ ರೀತಿಯಲ್ಲಿ ಬೇಕಾದ್ರೂ ಸಹಾಯ ಆಗ್ಬೋದು, ಹೇಳೋಕ್ಕಾಗಲ್ಲ. ಹಿರಿಯರೊಬ್ಬರ ಸಹಾಯ, ಹಿರಿಯರೊಬ್ಬರ ಮಾರ್ಗದರ್ಶನ, ಇದನ್ನು ಮಾಡು ಇದನ್ನು ಮಾಡಬೇಡ ಅನ್ನುವಂಥ ಮಾರ್ಗದರ್ಶನ, ಹೀಗೆ ನಡ್ಕೋ ಇದೇ ರೀತಿಯಲ್ಲಿರು ಅನ್ನುವ ಮಾರ್ಗದರ್ಶನ, ಹಿರಿಯರ ಮಾರ್ಗದರ್ಶನ ಹಾಗೂ ಸಹಾಯ. ನಿನಗೇನು ಬೇಕೋ ನಾನು ನೋಡ್ಕೋತೀನಿ ತಗೋ ಅನ್ನೋ ರೀತಿಯಲ್ಲಿ ಹಿರಿಯರ ಸಹಾಯ ಅದು ನಿಮಗೆ ಲಭ್ಯವಾಗ್ತದೆ ಸಿಂಹರಾಶಿಯವರಿಗೆ ಈ ಜುಲೈ ತಿಂಗಳಲ್ಲಿ. ಅದರಿಂದಾಗಿ ಹಲವಾರು ನಿಮ್ಮ ಕೆಲಸ ಕಾರ್ಯಗಳು ಸುಗಮವಾಗಲಿದೆ, ಬಹಳ ಸುಗಮವಾಗಲಿದೆ. ಅದರಿಂದ ಹಲವಾರು ಕೆಲಸ ಕಾರ್ಯಗಳು ಒಳ್ಳೆಯದಾಗಲಿ. ಇನ್ನು 4ನೇ ಶುಭ ವಿಚಾರ ಸಿಂಹರಾಶಿಯವರಿಗೆ ಜುಲೈ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ, ಬಹಳ ಜಾಸ್ತಿ ಪ್ರಯತ್ನ ಮಾಡಿದರೆ, ಸ್ವಲ್ಪ ಪ್ರಯತ್ನ ಜಾಸ್ತಿ ಇರಬೇಕು, ಸ್ವಲ್ಪ ಹೆಚ್ಚಿನದಾದಂತಹ ಪ್ರಯತ್ನ ಮಾಡಿದರೆ ಕಳೆದು ಹೋದ ವಸ್ತು ಒಂದು ನಿಮಗೆ ಪುನಃ ಮರಳಿ ಪಡೆಯುವಂತಹ ಒಂದು ಅವಕಾಶ ಸಿಗ್ತದೆ. ಮುಗೀತು ಹೋಯ್ತು ನನ್ನ ಕೈ ತಪ್ಪು ಹೋಯ್ತು ಅಂತ ನೀವು ಅಂದ್ಕೊಂಡಂತಹ ವಸ್ತು ಆಗಿರಬಹುದು, ಒಂದೊಳ್ಳೆ ಅವಕಾಶ ಆಗಿರಬಹುದು, ಸ್ಥಾನಮಾನಗಳಾಗಿರಬಹುದು, ವ್ಯಕ್ತಿಗಳಾಗಿರಬಹುದು. ನಿಮ್ಮ ಕೈ ದಾಟಿ ಹೋದ್ರು ಅವ್ರು ನಿನ್ನ ಮಾತು ಕೇಳಲ್ಲ, ಇನ್ನವ್ರು ನಮ್ಮ ಕೈ ಸಿಗಲ್ಲ, ಮುಗೀತು ಅಂತ ಅಂದ್ಕೊಂಡವರು ಸಹ ಪುನಃ ನೀವು ಸ್ವಲ್ಪ ಜಾಸ್ತಿ ಪ್ರಯತ್ನ ಮಾಡಿದ್ರೆ ಪುನಃ ನಿಮಗೆ ಸಿಗ್ತಾರೆ. ಹೇಳಿದಲ್ಲ, ವ್ಯಕ್ತಿ, ವಸ್ತು, ಅಧಿಕಾರ, ಸನ್ನಿವೇಶ ಏನು ಬೇಕಾರಾಗಿರಬಹುದು, ಕಳೆದೋಯ್ತು. ಆದರೆ ಪ್ರಯತ್ನ ನಾರ್ಮಲ್ ಆಗಿ ಆಗಲ್ಲ. ಮತ್ತು ಸಿಂಹರಾಶಿಯವರಿಗೆ ಇನ್ನೊಂದು ಸಮಸ್ಯೆ ಏನಪ್ಪ ಅಂದರೆ, ಸಿಂಹರಾಶಿಯವ್ರಿಗೆ ನಿಮಗೆ ನಾನು ಪ್ರಯತ್ನ ಮಾಡಿದೆ ಅನ್ನೋದು ಗೊತ್ತಾಗಬಾರ್ದು, ತೋರಿಸ್ಕೊಳ್ಬಾರ್ದು ಅನ್ನೋದು ಇರ್ತದೆ ನಿಮಗೆ. ಹಾಗೆ ಮಾಡಿದ್ರೆ ಆಗೋದಿಲ್ಲ, ಹಾಗೆ ಮಾಡಿದ್ರೆ ಖಂಡಿತ ಆಗೋದಿಲ್ಲ. ಏನು ಅಂತಂದರೆ, ಎಲ್ಲ ರೀತಿಯ ದಾಕ್ಷಿಣ್ಯಗಳನ್ನು, ಒಂದು ಸ್ವಲ್ಪ ನಾಚಿಕೊಳ್ಳುವಂಥ ಸ್ವಭಾವಗಳನ್ನ, ಅಥವಾ ತುಂಬ ಅಹಂಕಾರವನ್ನು ಎಲ್ಲದನ್ನೂ ಬದಿಗಿಟ್ಟು ಹೆಚ್ಚಿನಾದಂಥ ಪ್ರಯತ್ನ ಬೇಕೇ ಬೇಕು ಮರಳಿ ಅನ್ನುವ ರೀತಿಯಲ್ಲಿ ಪ್ರಯತ್ನ ಮಾಡಿದ್ರೆ ನಿಮಗೊಂದು ಅವಕಾಶ ಇದೆ. ನಿಮಗೆ ಅದಕ್ಕೆ ಅನುಕೂಲವಾಗಲಿ ಅನ್ನೋ ರೀತಿಯಲ್ಲೇ ನಾವು ಕೂಡ ವಿಶೇಷವಾಗಿ ನಮ್ಮ ವಿಶೇಷವಾದಂತಹ ಹೋಮ ಕರ್ತವೀರ್ಯಾರ್ಜುನ ಹೋಮವನ್ನು ಮಾಡ್ತಾ ಇದ್ದೇವೆ, ಕಳೆದುಕೊಂಡದ್ದು ಪುನಃ ಮರಳಿ ಪಡೀಲಿಕ್ಕೆ. ಅದು ಯಾವಾಗ ಏನು ಎತ್ತ ಅನ್ನೋಂಥದ್ದು ಈ ವಿಡಿಯೋ ಎಂಡಲ್ಲಿ ಹೇಳ್ತೇನೆ, ದಯವಿಟ್ಟು ವಿಡಿಯೋ ಎಂಡ ತನಕ ನೋಡಿ. ವಿಶೇಷ ಪ್ರಸಾದವೂ ಸಹ ಇದೆ. 5ನೇ ಶುಭ ವಿಚಾರ ಸಿಂಹರಾಶಿಯವರಿಗೆ ಜುಲೈ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ, ಜುಲೈ 16ನೇ ತಾರೀಕಿನ ತನಕ ರವಿಗ್ರಹ ಮಿಥುನ ರಾಶಿಯಲ್ಲಿ ಲಾಭಸ್ಥಾನದಲ್ಲಿರ್ತಾನೆ, ರಾಶ್ಯಾಧಿಪತಿ ಅನ್ನುವ ಕಾರಣದಿಂದ, ಹಾಗೂ ಅಷ್ಟಮಾಧಿಪತಿಯ ಸ್ಥಿತಿಯೂ ಬಹಳ ಉತ್ತಮವಾಗಿರೋದ್ರಿಂದ ಒಳ್ಳೆ ಜೋಶಲ್ಲಿರ್ತೀರ ನೀವು, ಒಳ್ಳೆ ಹುಮ್ಮಸ್ಸು, ಎಲ್ಲ ಇದು ಮಾಡಬೇಕು, ಏನು ಬೇಕಾದ್ರೂ ಜಯಿಸ್ಬಿಡ್ತೀನಿ ಅನ್ನುವಂಥ ಹುಮ್ಮಸ್ಸು ತುಂಬ ಚೆನ್ನಾಗಿರುತ್ತೆ. ಅದಕ್ಕಿಂತ ಬಹಳ ಮುಖ್ಯವಾಗಿ ಆರೋಗ್ಯ ಚೆನ್ನಾಗಿರುತ್ತೆ. ಏನೇ ಫಾರ್ ಸಪೋಸ್ ಬೇರೆ ಬೇರೆ ಕಾರಣಗಳಿಂದ, ವೈಯಕ್ತಿಕ ಜಾತಕದ ಕಾರಣದಿಂದ ಅಥವಾ ಬೇರೆ ಬೇರೆ ಯಾವುದೋ ಕಾರಣಗಳಿಂದನಾದ್ರು ನಿಮಗೆ ಈ ಜೂನ್ ತಿಂಗಳಲ್ಲಿ ಮಧ್ಯಭಾಗದಲ್ಲೋ ಎಂಡಲ್ಲೋ ಎಲ್ಲರೂ ನಿಮಗೆ ಆರೋಗ್ಯ ಬಾಧೆ ಉಂಟಾದರೂ ಸಹ ಜುಲೈ ತಿಂಗಳಲ್ಲಿ ಅದು ಸರಿ ಹೋಗ್ತಾ ಬರುತ್ತೆ. ಜುಲೈ ತಿಂಗಳಲ್ಲಿ ನೀವು ತೆಗೆದುಕೊಳ್ಳುವ ಔಷಧೋಪಚಾರಗಳು ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಕೆಲವರು ಹೇಳ್ತಾರಲ್ಲ, ಎಷ್ಟು ಮಾತ್ರೆ ನುಂಗಿದ್ರೂ ಸರಿ ಹೋಗ್ತಾ ಇಲ್ಲ, ಎಷ್ಟು ಮಾತ್ರೆ ನುಂಗಿದ್ರೂ ಕೆಲಸನೇ ಮಾಡ್ತಾ ಇಲ್ಲ. ಸಿಂಹರಾಶಿಯವರಿಗೆ ಜುಲೈ ತಿಂಗಳ ಮೊದಲೆರಡು ವಾರಗಳು ಔಷಧೋಪಚಾರಗಳು ಚೆನ್ನಾಗಿ ನಿಮಗೆ ಕೆಲಸ ಮಾಡುತ್ತೆ. ಅಷ್ಟೇ ಅಲ್ಲ, ನಿಮಗೆ ಒಳ್ಳೊಳ್ಳೆಯ ವೈದ್ಯರ ಒಂದು ಸಂದರ್ಶನ, ವೈದ್ಯರ ಭೇಟಿ, ವೈದ್ಯರ ಸಲಹೆ ಸೂಚನೆಗಳು, ವೈದ್ಯರ ಮಾರ್ಗದರ್ಶನ, ಹೀಗೆ ಮಾಡಿ ಹೀಗೆ ಮಾಡಬೇಡ, ಇಲ್ಲೇ ತಪ್ಪುತ್ತಾ ಇರತಕ್ಕಂಥದ್ದು, ಇದನ್ನು ಸರಿ ಮಾಡ್ಕೊಳ್ಳಿ, ನಿಮ್ಮ ಆರೋಗ್ಯ ಸರಿ ಹೋಗುತ್ತೆ ಅನ್ನೋ ರೀತಿಯಲ್ಲಿ ಮಾರ್ಗದರ್ಶನಗಳು ತುಂಬ ಚೆನ್ನಾಗಿ ಸಿಗುತ್ತೆ. ಫಾರ್ ಸಪೋಸ್ ಏನು ತೊಂದರೆ ಇರಲಿ, ನಾನು ಸೂಪರಾಗಿ ಇದ್ದೀನಿ ಗುರುಗಳೇ, ನಮಗೆ ಏನು ತೊಂದರೆನೇ ಇಲ್ಲ, ನಾವು ಆರಾಗಿದ್ದೀನಿ, ಇನ್ನೂ ಚೆನ್ನಾಗಿರ್ತೀರ, ಒಳ್ಳೆ ಜೋಶಲ್ಲಿರ್ತೀರ. ಜುಲೈ ತಿಂಗಳ ಮೊದಲೆರಡು ವಾರ ಅಂತೂ ಜಿಂಕೆ ಥರ ಓಡಾಡ್ತಾ ಇರುತ್ತೆ, ನೆಗಿತಾ ಇರ್ತಾರೆ. ಈ ಹಸು ಕರ ಹಾಕುತ್ತಲ್ಲ, ಕರ ಹಾಕಿದಾಗ ಒಂದು ಸ್ವಲ್ಪ ಹೊತ್ತೆಲ್ಲ ಎದ್ದು ಕುಣಿತೈ ಅಂತ ಕುಣಿತಾ ಇರುತ್ತೆ ಆ ಕರ. ಸೊ ಅದರಿಂದ ಅಷ್ಟು ಒಂದು ಜೋಶ್ ಹುಮ್ಮಸ್ ಇರುತ್ತಲ್ಲ, ತುಂಬ ಚೆನ್ನಾಗಿರುತ್ತೆ ಸಿಂಹರಾಶಿಯವರಿಗೆ. ಇದನ್ನು ನೀವೊಂದು ಕಾಂಪ್ಲಿಮೆಂಟ್ ಅಥವಾ ಇದನ್ನು ಯಾವ ರೀತಿಯಲ್ಲಿ ಪಾಸಿಟಿವ್ ಆಗಿ ತೊಗೊಂಡ್ರೆ ಖಂಡಿತವಾಗಿ ಅನುಕೂಲವಾಗುತ್ತೆ. ಕ್ಯಾರಿ ಅವೇ ಅಂದ್ಬಿಡ್ತಾರೆ ಆಂಗ್ಲ ಭಾಷೆಯಲ್ಲಿ, ಆ ಥರ ಕ್ಯಾರಿ ಅವೇ ಆಗಿಬಿಡಬಾರ್ದು. ದುಡುಕಿ ನಿರ್ಧಾರಗಳು ತೊಗೊಳಕ್ಕೆ ಹೋಗಬೇಡಿ. ಭಾಳ ಸಂತೋಷವಾಗಿ ಆ ಜೋಶ್ನಲ್ಲಿ ಒಳ್ಳೊಳ್ಳೆ ಕೆಲಸಗಳನ್ನು ಸಮಾಧಾನವಾಗಿ ಮಾಡಿ, ಆ ಖುಷಿ, ಆ ನಗು ನಿಮ್ಮ ಮುಖದ ಮೇಲೆ ಯಾವಾಗಲೂ ಸಹ ಖಂಡಿತವಾಗಿರಲಿ. ಅದಕ್ಕೋಸ್ಕರವಾಗಿಯೇ ನಮ್ಮ ಪ್ರಯತ್ನ ನಿರಂತರವಾಗಿರುತ್ತೆ, ನನ್ನ ಪ್ರಯತ್ನ ನಿರಂತರವಾಗಿರುತ್ತೆ. ಅದಕ್ಕೋಸ್ಕರ ವಿಶೇಷವಾದ ಪರಿಹಾರವನ್ನು ಸಹ ಈಗ ಹೇಳ್ತೇನೆ. ವಿಶೇಷವಾದಂತಹ ಪರಿಹಾರ ಏನಪ್ಪಾ ಅಂದ್ರೆ, ಜುಲೈ ತಿಂಗಳ ಎಲ್ಲ ಸಮಸ್ಯೆಗಳು ಪರಿಹಾರವಾಗಬೇಕು ನಿಮ್ಮದು ಅನ್ನುವ ಕಾರಣಕ್ಕೋಸ್ಕರ ಸ್ವಲ್ಪ ಮುಂಚೆ ಅಂದ್ರೆ ಜೂನ್ನಲ್ಲಿಯೇ, ಜೂನ್ 22ನೇ ತಾರೀಕು ಶನಿವಾರ, ಜ್ಯೇಷ್ಠ ಮಾಸದ ಹುಣ್ಣಿಮೆ,
ಅದ್ಭುತವಾದಂತಹ ಪರ್ವಕಾಲ, ಹುಣ್ಣಿಮೆ ಅಂದರೆ ಪೂರ್ಣತಿಥಿ. ಅವತ್ತಿನ ದಿವಸ ನಮ್ಮ ಯಾಗಶಾಲೆಗೆ ನಾವು ಬಹಳ ವಿಶೇಷವಾದಂತಹ ಹೋಮಗಳನ್ನು ಮಾಡ್ತಾ ಇದ್ದೇವೆ. ಏನಪ್ಪ ಅದು ಅಂದರೆ, ಹೋದ ವರ್ಷ ನಾವು ಈ ಹೋಮವನ್ನು ಮಾಡಿದ್ದೀವಿ. ಈ ಒಂದು ಕಾಂಬಿನೇಷನ್ ಹೋಮನ ನಾನು ಹೋದ ವರ್ಷ ಮಾಡಿದಾಗ, ನೀವು ನಂಬ್ತಿರೋ ಬಿಡ್ತಿರೋ ಸತ್ಯವಾದ ವಾಕ್ಯವನ್ನು ಹೇಳ್ತಾ ಇದ್ದೇನೆ, ಸತ್ಯವಾದ ಘಟನೆಗಳನ್ನು ಹೇಳ್ತಾ ಇದ್ದೇನೆ. ಹುಡುಕಿಕೊಂಡು ಬಂದಿದ್ದಾರೆ, ಬರೀ ಥ್ಯಾಂಕ್ಸ್ ಹೇಳಕ್ಕೆ ಹುಡುಕೊಂಡು ಬಂದಿದ್ದಾರೆ, ಧನ್ಯವಾದಗಳನ್ನು ಹೇಳಲಿಕ್ಕೆ, ಜ್ಯೋತಿಷ್ಯ ಕೇಳಕ್ಕಲ್ಲ, ಧನ್ಯವಾದ ಹೇಳಲಿಕ್ಕೆ ಬಂದಿದ್ದಾರೆ. ಹುಡುಕೊಂಡ್ಬಂದಿದ್ದಾರೆ, ದೂರದಿಂದ ಟ್ರೈನ್ ಹಾಕ್ಕೊಂಡು ಬಂದಿದ್ದಾರೆ. ಗುಳ್ಳೆ, ಈ ನೀವು ಹೇಳಿದ ಮೇಲೆ ಇದೊಂದು ಹೋಮಕ್ಕೆ ಸಂಕಲ್ಪ ಸೇವೆ ಕೊಟ್ಟಿದ್ದೆ, ನೀವು ಕೊಟ್ಟಿದ್ದು ಉಂಗುರ ಹಾಕ್ಕೊಂಡೆ, ನನ್ನ ಕೆಲಸ ಆಯಿತು, ನನಗೆ ತುಂಬ ಸಂತೋಷ ಆಯಿತು ಗುಳ್ಳೆ, ಅದಕ್ಕೆ ನಿಮ್ಮನ್ನು ಒಂದ್ಸಲ ನೋಡಿ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ ಅಂತ. ಅಪಾಯಿಂಟ್ಮೆಂಟ್ ತಗೊಂಡು ಜ್ಯೋತಿಷ್ಯ ಕೇಳಕ್ಕೆ ಬಂದಿದ್ದಾರೆ ಅಂದ್ಕೊಂಡ್ರೆ ಅಲ್ಲ, ನಿಮ್ಮನ್ನು ಭೇಟಿ ಮಾಡಿ ಧನ್ಯವಾದಗಳನ್ನ ಹೇಳಕ್ಕೆ ಬಂದೆ. ಸೊ ಅಷ್ಟು ಅದ್ಭುತವಾದ ಕಾಂಬಿನೇಷನ್ ಹೋಮ ಹೋದ ವರ್ಷ 2023ನೇ ಇಸ್ವಿಯಲ್ಲಿ ಮಾಡಿದ್ವಿ. ಕರೆಕ್ಟಾಗಿ 1 ವರ್ಷ ಆಗಿದೆ. ಮತ್ತೆ ಪುನಃ ಅದೇ ಹೋಮವನ್ನು ಮತ್ತೊಂದು ಸಲ ಮಾಡ್ತಾ ಇದ್ವಿ ಈ ವರ್ಷಕ್ಕೋಸ್ಕರವಾಗಿ. ಏನಾ ಹೋಮ ಅಂತಂದರೆ, ಬಹಳ ಮುಖ್ಯವಾಗಿ ತ್ರೈಲೋಕ್ಯ ಮೋಹನಕರ ಗಣಪತಿ ಹೋಮ. ಬಹಳಷ್ಟು ಜನಕ್ಕೆ ಇರುತ್ತೆ, ಒಂದು ಆಕರ್ಷಣಾ ಶಕ್ತಿ ಚೆನ್ನಾಗಿರಬೇಕು. ನಾವು ಯಾರ ಹತ್ರ ಮಾತಾಡಿದ್ರೆ ಯಾರು ಮೈ ಮೇಲೆ ಮಾತ್ರ ಜಗಳ ಮಾಡಕ್ಕೆ ಬರಬಾರ್ದು. ನಮ್ಮನ್ನು ನೋಡಿದಾಗ ಅವರಿಗೊಂದು ಪ್ರೀತಿ ವಿಶ್ವಾಸ ನಮ್ಮ ಮೇಲೆ ಉಂಟಾಗಬೇಕು. ವಶೀಕರಣ ಅಲ್ಲ, ತಪ್ಪು ತಿಳ್ಕೊಬೇಡಿ. ಅದು ಯಾಕೆಂದರೆ ತುಂಬ ಅಡ್ವರ್ಟೈಸ್ಮೆಂಟ್ಗಳು ನೋಡಿರ್ತೀರಲ್ಲ ನೀವು, ನಾವು ವಶೀಕರಣ ಮಾಡ್ಕೊಡ್ತೀವಿ, ಅದು ಮಾಡ್ಕೊಡ್ತೀವಿ, ಇದು ಮಾಡ್ಕೊಡ್ತೀವಿ. ಇದು ಹಾಗಲ್ಲ, ಖಂಡಿತ ದಯವಿಟ್ಟು ಆ ಒಂದು ಆ್ಯಂಗಲ್ನಲ್ಲಿ ಇದನ್ನು ತಗೊಳಕ್ಕೆ ಹೋಗಬೇಡಿ. ಇದು ಒಂದು ಉತ್ತಮವಾದಂಥ ಮಾರ್ಗದಲ್ಲಿ, ಒಂದು ಗಂಡ ಹೆಂಡತಿ ಜಗಳ ಇದ್ದರೆ ಅವರಿಬ್ಬರ ಮಧ್ಯೆ ಒಂದು ಆಕರ್ಷಣಾ ಶಕ್ತಿ ಇದ್ದಾಗ, ಹೆಂಡತಿಗೆ ಗಂಡನ ಮೇಲೆ ಒಂದು ಆಕರ್ಷಣೆ ಇದ್ದಾಗ, ಗಂಡನಿಗೆ ಹೆಂಡತಿಯ ಮೇಲೆ ಆಕರ್ಷಣೆ ಇದ್ದಾಗ ದಾಂಪತ್ಯ ಸುಖ ಚೆನ್ನಾಗಿರುತ್ತೆ. ಸ್ನೇಹಿತರಿಗೆ ಸ್ನೇಹಿತರಲ್ಲಿ ಆಕರ್ಷಣೆ ಇದ್ದಾಗ ಅವರ ಸ್ನೇಹ ತುಂಬ ಚೆನ್ನಾಗಿರುತ್ತೆ. ವ್ಯಾಪಾರ ಮಾಡ್ತಕ್ಕಂಥವರಿಗೆ ಆಕರ್ಷಣೆ ಶಕ್ತಿ ಚೆನ್ನಾಗಿದ್ದಾಗ, ಎಲ್ಲ ಅವರ ಅಂಗಡಿಯಲ್ಲೇ ತೆಗೆದುಕೊಂಡಾಗ ಇವರಿಗೆ ವ್ಯಾಪಾರ ಅಭಿವೃದ್ಧಿ ಆಗುತ್ತೆ. ಯಾವುದೇ ವ್ಯಕ್ತಿಯಾಗಲಿ, ಉದ್ಯೋಗಕ್ಕೆ ಹೋಗ್ತಾರೋ, ಅವ್ನು ಕೆಲಸಕ್ಕೆ ಹೋಗ್ತಾರೋನು, ಅಲ್ಲಿ ಹೋದಾಗ ಸರ್ ಎಲ್ಲರೂ ನನ್ನ ಹತ್ರ ಜಗಳ ಮಾಡ್ತಾರೆ ಗುರುಗಳೇ, ಯಾರು ನೋಡಿದ್ರು ನನ್ನ ಹತ್ರ ದ್ವೇಷ ಸಾಧಿಸ್ಲಿಕ್ಕೆ ಬರ್ತಾರೆ, ನನ್ನ ಕಂಡ್ರೆ ಯಾರಿಗೆ ಏನಕ್ಕೆ ಸಿಟ್ಟು ಬರ್ತದೆ ನನ್ನ ಕಂಡ್ರೆ ಎಲ್ಲರಿಗೂ ಅನ್ನುವ ಅನುಮಾನ ಇರ್ತದಲ್ಲ ನಿಮ್ಮಲ್ಲಿ. ಆ ಜನಾಕರ್ಷಣೆ ಹೇಗಾಗಬೇಕು, ಆ ಜನಾಕರ್ಷಣೆ ಬಹಳ ಮುಖ್ಯ ಅಲ್ವೇ? ಸೊ ಜನಾಕರ್ಷಣೆ ಇದ್ದಾಗ ಧನಾಕರ್ಷಣೆ ಇತ್ಯಾದಿಗಳು ಆಮೇಲೆ ಇದ್ದೇ ಇರುತ್ತೆ ಲೈಫಲ್ಲಿ. ಫಸ್ಟ್ ಜನಾಕರ್ಷಣೆಯೂ ಬರಲಿ. ಅದಕ್ಕೋಸ್ಕರ ತ್ರೈಲೋಕ್ಯ ಮೋಹನಕರ ಗಣಪತಿ ಹೋಮ ನಿಮಗೆ ಒಂದು ಸೌಮ್ಯ ಸ್ವಭಾವದಲ್ಲಿ, ಸಾತ್ವಿಕ ವಿಧಾನದಲ್ಲಿ ಎಲ್ಲರೂ ನಿಮ್ಮತ್ತ ಆಕರ್ಷಿತರಾಗುವಂತೆ ಮಾಡುವ ಒಂದು ಶಕ್ತಿ ಆ ತ್ರೈಲೋಕ್ಯ ಮೋಹನಕರ ಗಣಪತಿ ಹೋಮಕ್ಕಿದೆ. ತ್ರೈಲೋಕ್ಯ ಮೋಹನಕರ ಗಣಪತಿ ಹೋಮವನ್ನು ಮಾಡಿ ವಿಶೇಷವಾಗಿ ನಿಮಗೋಸ್ಕರ ಈ ಒಂದು ತ್ರಿಶಕ್ತಿ ಉಂಗುರವನ್ನು ಕೊಡ್ತಾ ಇದ್ದೇವೆ. ಈ ಒಂದು ಉಂಗುರ ಹೋದ ವರ್ಷ ಕೊಟ್ಟಿದ್ವಿ, ಈಗ ಮತ್ತೆ ಕೊಡ್ತಾ ಇದ್ದೀವಿ. ಈ ಉಂಗುರದಲ್ಲಿ 3 ವಿಶೇಷವಾದ ತ್ರಿಶಕ್ತಿಯ ಸಂಯೋಗವಾಗಿದೆ. ತ್ರೈಲೋಕ್ಯ ಮೋಹನಕರ ಗಣಪತಿ ಹೋಮವನ್ನು ಮಾಡಿ ತ್ರಿಶಕ್ತಿಗಳಲ್ಲಿ ಒಂದಾದಂತಹ ವಿಶೇಷವಾದಂತಹ ಒಂದು ಶಂಖವನ್ನ ಅಭಿಮಂತ್ರಣೆ ಮಾಡಿ ಇದರಲ್ಲಿ ಇಡಲಾಗಿದೆ. ಸೊ ಶಂಖ, ತ್ರೈಲೋಕ್ಯ ಮೋಹನಕರ ಗಣಪತಿ, ಒಂದು ಮಿನಿಯೇಚರ್, ಒಂದು ಚಿಕ್ಕದಾದಂತಹ ಶಂಖ ಇದೆ ಇದರೊಳಗಡೆ. ಸೊ ಅದಕ್ಕೋಸ್ಕರ ಅದರಲ್ಲಿ ಆ ತ್ರೈಲೋಕ್ಯ ಮೋಹನಕರ ಗಣಪತಿ ಹೋಮದಲ್ಲಿ ಅಭಿಮಂತ್ರಿತವಾಗಿರುತ್ತೆ. ಅದು ತ್ರಿಶಕ್ತಿಗಳಲ್ಲಿ ಒಂದು. ಇನ್ನು ಎರಡನೇದಾಗಿ ಕಾರ್ತ್ಯವೀರ್ಯಾರ್ಜುನ ಹೋಮವನ್ನು ಮಾಡ್ತಾ ಇದ್ದೇವೆ. ಕಾರ್ತ್ಯವೀರ್ಯಾರ್ಜುನೋ ನಾಮ ರಾಜ ಬಾಹು ಸಹಸ್ರವಾನ್ ತಸ್ಯ ಸ್ಮರಣ ಮಾತ್ರೇನ ಹೃತಂ ನಷ್ಟಂಚ ಲಭ್ಯತೆ. ಯಾರೋ ನಿಮ್ಮ ಹತ್ರ ಕಿತ್ಕೊಂಡು ಹೋಗಿದ್ದಿರಬಹುದು, ನೀವೇ ಕಳ್ಕೊಂಡಿದ್ದಿರಬಹುದು, ಅಥವಾ ಹಾಳು ಮಾಡ್ಕೊಂಡಿದ್ದಿರಬಹುದು. ಅದು ವಸ್ತು ಆಗಿರಬಹುದು, ವ್ಯಕ್ತಿಯಾಗಿರಬಹುದು, ಸ್ಥಾನಮಾನಗಳಾಗಿರಬಹುದು, ಸನ್ನಿವೇಶ ಸಂದರ್ಭಗಳಾಗಿರಬಹುದು, ಅಧಿಕಾರಾದಿಗಳಾಗಿರಬಹುದು. ಕಳ್ಕೊಂಡಿದ್ದನ್ನ ಪುನಃ ವಾಪಸ್ ಪಡ್ಕೊಳ್ಳೋಕ್ಕೋಸ್ಕರವಾಗಿ ನಿಮಗೆ ಅನುಕೂಲವಾಗಬೇಕು ಅನ್ನುವ ದೃಷ್ಟಿಯಿಂದ ನಾವು ಇಲ್ಲಿ ಮಾಡ್ತಾ ಇರ್ತಕ್ಕಂಥದ್ದು ಇನ್ನೊಂದು ಎರಡನೇ ವಿಶೇಷವಾದ ಹೋಮ ಕಾರ್ತ್ಯವೀರ್ಯಾರ್ಜುನ ಹೋಮ. ಆ ಕಾರ್ತ್ಯವೀರ್ಯಾರ್ಜುನ ಹೋಮವನ್ನು ಮಾಡಿ ಈ ಉಂಗುರ ಏನಿದೆಯಲ್ಲ, ಇದರ ಒಳಗಡೆ ಇರತಕ್ಕಂಥ ಎರಡನೇ ಶಕ್ತಿ ಬಂದು ರುದ್ರಾಕ್ಷೆ. ಮೊದಲನೇದಾಗಿ ತ್ರೈಲೋಕ್ಯ ಮೋಹನಕರ ಗಣಪತಿ ಹೋಮವನ್ನು ಮಾಡಿ ಒಂದು ಶಂಖು, ಅದೇ ರೀತಿಯಲ್ಲಿ ಕಾರ್ತ್ಯವೀರ್ಯಾರ್ಜುನ ಹೋಮದಲ್ಲಿ ಅಭಿಮಂತ್ರಿತವಾದ ಒಂದು ರುದ್ರಾಕ್ಷೆ ಇದರ ಒಳಗಡೆ ಇರ್ತದೆ. ಈ ಕಾರ್ತ್ಯವೀರ್ಯಾರ್ಜುನ ಹಾಗೂ ನಮ್ಮ ತ್ರೈಲೋಕ್ಯ ಮೋಹನಕರ ಗಣಪತಿ ಈ ಕಾಂಬಿನೇಷನ್ನು ಹೋದ ವರ್ಷ ಮಾಡಿದ್ದು ಅದ್ಭುತವಾದಂತಹ ಕಾಂಬಿನೇಷನ್ನು. ಬಹಳಷ್ಟು ಜನ ಕಳ್ಕೊಂಡಿರ್ತಕ್ಕಂಥದ್ದನ್ನೆಲ್ಲ ಪುನಃ ಪಳ್ಕೊಂಡು, ಹಾಗೂ ಎಲ್ಲ ಕಡೆ ಜಗಳ ಮನಸ್ತಾಪಗಳಾದರೂ ಆಫೀಸ್ಗಳಲ್ಲಿ, ಅಂಗಡಿ ಮುಂಗಟ್ಟುಗಳಲ್ಲಿ, ಮನೆಗಳಲ್ಲಿ, ಹೊರಗಡೆ ಸ್ನೇಹಿತರ ಮಧ್ಯದಲ್ಲಿ ಕಷ್ಟಪಡ್ತಕ್ಕಂಥವ್ರು ಆ ಜನಾಕರ್ಷಣೆ ತುಂಬ ಚೆನ್ನಾಗಿ ಆಗಿ ಅದರ ಲಾಭವನ್ನು ಬಹಳಷ್ಟು ಜನ ಪಡ್ಕೊಂಡಿದ್ದಾರೆ. ಸೊ ಅದಕ್ಕೋಸ್ಕರ ಈಗ ಮತ್ತೆ ಪುನಃ ಮಾಡ್ತಾ ಇರ್ತಕ್ಕಂಥದ್ದು. ಸೊ ಅದು ಎರಡಾಯಿತು. ಇನ್ನು ಮೂರನೇ ಇರತಕ್ಕಂಥ ದ್ರವ್ಯ ಯಾವುದಪ್ಪ, ಒಂದು ಪಾದರಸ. ನಿಮಗೆ ಈ ಉಂಗುರದಲ್ಲಿ ಒಂದು ಸಾಸಿವೆ ಕಾಳಷ್ಟು ಒಂದು ಪಾದರಸ ಇದೆ. ಧನಲಕ್ಷ್ಮಿ ಹೋಮದಲ್ಲಿ ಅಭಿಮಂತ್ರಿತವಾದಂತಹ ಪಾದರಸ ಅದು. ಸೊ ನಿಮಗೆ ಆ ಧನಲಕ್ಷ್ಮಿ ಹೋಮದಲ್ಲಿ ಅಭಿಮಂತ್ರಿತ ಪಾದರಸ, ಅದೇ ರೀತಿಯಲ್ಲಿ ಕಾರ್ತ್ಯವೀರ್ಯಾರ್ಜುನ ಹೋಮದಲ್ಲಿ ಅಭಿಮಂತ್ರಿತ ರುದ್ರಾಕ್ಷೆ, ಹಾಗೂ ತ್ರೈಲೋಕ್ಯ ಮೋಹನಕರ ಗಣಪತಿ ಹೋಮದಲ್ಲಿ ಅಭಿಮಂತ್ರಿತವಾದಂಥ ಶಂಖು, ಒಂದು ಮಿನಿಯೇಚರ್ ಚಿಕ್ಕದಾದಂತಹ ಒರಿಜಿನಲ್ ಶಂಖು, ಎಲ್ಲ ಒರಿಜಿನಲ್ ನಮ್ಮಲ್ಲಿ. ಸೊ ಇದನ್ನು ಒಂದು ಪಂಚಲೋಹದ ಉಂಗುರದಲ್ಲಿ ಸೇರಿಸಿಕೊಂಡು
ಅದನ್ನು ವಿಶೇಷವಾದ ಇನ್ನೂ ಹೋಮಗಳಿದೆ. ಯಾಕೆಂದರೆ ಯಾವುದೇ ರೀತಿಯಾದಂತಹ ಸರ್ಪದೋಷಗಳಿದ್ರೂ ಪರಿಹಾರವಾಗಬೇಕು ಅಂತ ನಾವು ಆಶ್ಲೇಷ ಬಲಿ ಪೂಜೆ ಸರ್ಪಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ. ಅಷ್ಟೇ ಅಲ್ಲ, ಈ ಸಂತಾನ ಇಲ್ಲದಂಥವರಿಗೆ ಸಂತಾನವಾಗಬೇಕು, ಆಲ್ರೆಡಿ ಮಕ್ಕಳಿರ್ತಕ್ಕಂಥವರಿಗೆ ಮಕ್ಕಳು ಹೇಳಿದ ಮಾತು ಕೇಳ್ತಾ ಇಲ್ಲ, ಮಕ್ಕಳು ತುಂಬ ಹಠ, ನನ್ನ ಮಾತೇ ಕೆಲವರು ತಂದೆ ತಾಯಿಂದ್ರೆ ಹೇಳ್ತಾರೆ ನನ್ನ ಮಾತು ಕೇಳದೇ ಇಲ್ಲ ನನ್ನ ಮಕ್ಕಳು ಅಂತ ಹೇಳ್ಬಿಟ್ಟು ತುಂಬ ಯೋಚನೆ ಮಾಡ್ತಿರ್ತಾರೆ. ಅಲ್ಲೂ ಕೂಡ ಜನಾಕರ್ಷಣೆ ಅವಶ್ಯಕತೆ ಇರ್ತದೆ. ಸಂತಾನ ಗೋಪಾಲ ಕೃಷ್ಣ ಹೋಮದಲ್ಲೂ ಕೂಡ ಅಭಿಮಂತ್ರಿತವಾಗಿರ್ತದೆ ಈ ಉಂಗುರ. ಅಷ್ಟೇ ಅಲ್ಲ, ಇನ್ನೂ ಗುರು ದೋಷ ಇದ್ದವರಿಗೆ ಗುರು ಶಾಂತಿ ಹೋಮ, ಶನಿ ದೋಷ ಇದ್ದವರಿಗೆ ಶನಿ ಶಾಂತಿ ಹೋಮ ಪ್ಲಸ್ ನವಗ್ರಹ ಶಾಂತಿ ಹೋಮ, ಇದಿಷ್ಟೂ ಹೋಮಗಳನ್ನು ಜೂನ್ 22ನೇ ತಾರೀಕು ಶನಿವಾರ ಜ್ಯೇಷ್ಠ ಮಾಸದ ಹುಣ್ಣಿಮೆಯ ದಿವಸ ನಾವು ಮಾಡ್ತಾ ಇದ್ದೇವೆ. ಬೆಳಗ್ಗೆ ಲೈವ್ ಆಗಿ ನೀವು ನಿಮ್ಮ ಹೆಸರು ಸಂಕಲ್ಪ ಆಗೋದು ನೋಡ್ಬೋದು. ನಾನೇ ಬೆಳಗ್ಗೆ 6 ಗಂಟೆಗೆ ಲೈವಲ್ಲಿ ನಿಮ್ಮೆಲ್ಲರ ಹೆಸರು ಯಾರ್ಯಾರು ನಿಮ್ಮ ಸಂಕಲ್ಪ ಸೇವೆಗೆ ಹೆಸರು ಕೊಡ್ತೀರೋ ಅವರೆಲ್ಲರ ಹೆಸರನ್ನು ನಾನೇ ಖುದ್ದು ಜೂನ್ 22ನೇ ತಾರೀಕು ಶನಿವಾರ ಬೆಳಗ್ಗೆ ಲೈವಲ್ಲಿ ಎಲ್ಲರ ಹೆಸರು ಸಂಕಲ್ಪ ಮಾಡ್ತೇನೆ. ಎಲ್ಲ ಹೋಮಗಳನ್ನು ಲೈವ್ ನೋಡ್ತೀರಾ ನೀವು. 10:30 ಲೈವ್ ಹೋಮಗಳು ಸ್ಟಾರ್ಟ್ ಆಗುತ್ತೆ. ಹಾಗೂ ಪ್ರಸಾದಗಳನ್ನು ನಂತರ ಸೋಮವಾರ ದಿವಸ ಬೆಳಗ್ಗೆ, ಯಾಕೆಂದರೆ ಭಾನುವಾರ ನಿಮಗೆ 23ನೇ ತಾರೀಕು ಭಾನುವಾರ ರಜೆ ಇರುತ್ತೆ. ಸೋಮವಾರ ದಿನ ಬೆಳಗ್ಗೆ ಎಲ್ಲರಿಗೂ ಸ್ಪೀಡ್ ಪೋಸ್ಟ್ ಮೂಲಕ ಕಳಿಸ್ಕೊಡ್ತೇವೆ. ಎಲ್ಲ ಹೋಮಗಳ ಭಸ್ಮ, ತ್ರೈಲೋಕ್ಯ ಮೋಹನಕರ ಮಹಾಗಣಪತಿ ಹೋಮ, ಕರ್ತವೀರ್ಯಾರ್ಜುನ ಹೋಮ, ಧನಲಕ್ಷ್ಮಿ ಹೋಮ, ಸಂತಾನ ಗೋಪಾಲ ಕೃಷ್ಣ ಹೋಮ, ಆಶ್ಲೇಷ ಬಲಿ ಪೂಜೆ, ಸರ್ಪಶಾಂತಿ ಹೋಮ, ಗುರುಶಾಂತಿ ಶನಿ ಶಾಂತಿ ಸಹಿತ ಮಹಾನವಗ್ರಹ ಶಾಂತಿ, 9 ವಿಧದ ಅದ್ಭುತವಾದಂತಹ ದೇವತಾರಾಧನೆಗಳು. ಅದೆಲ್ಲದೊಂದು ಹೋಮದ ಭಸ್ಮ ಹಾಗೂ ನಾಗಾರಾಧನೆ, ಅರಿಶಿನ ಪ್ರಸಾದ, ಈ ವಿಶೇಷವಾದಂಥ ಉಂಗುರ, ತ್ರಿಶಕ್ತಿ ಉಂಗುರ ಪ್ರತಿಯೊಬ್ಬರಿಗೂ ಸಹ ಸ್ಪೀಡ್ ಪೋಸ್ಟ್ನಲ್ಲಿ ನಾವು ಕಳಿಸ್ಕೊಡ್ತೇವೆ. ಸೊ ಸಂಕಲ್ಪ ಸೇವೆಗೆ ಹೆಸರು ಕೊಡ್ತಕ್ಕಂಥವ್ರು ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರ್ತಕ್ಕಂಥ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ ಗೋತ್ರ, ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ, ನಿಮ್ಮ ರಾಶಿ ಹಾಗೂ ನಿಮ್ಮ ವಿಳಾಸವನ್ನು ಬೇಗ ವಾಟ್ಸಪ್ ಮಾಡ್ಕೊಳ್ಳಿ. ಈ ಹೋಮದ ಖರ್ಚು ವೆಚ್ಚಗಳು ಇತ್ಯಾದಿ ಎಲ್ಲ ಮಾಹಿತಿಗಳು ಸಹ ವಿಡಿಯೋ ಡಿಸ್ಕ್ರಿಪ್ಷನ್ನಲ್ಲೇ ಇರ್ತದೆ. ಏನು ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಡಿಸ್ಕ್ರಿಪ್ಷನ್ ಚೆಕ್ ಮಾಡ್ಕೊಂಡ್ರೆ ನಿಮಗೆಲ್ಲ ಮಾಹಿತಿಗಳು ಸಹ ನಿಮಗೆ ಸಿಗಲಿದೆ. ಸಂಕಲ್ಪ ಸೇವೆಗೆ ಹೆಸರು ಕೊಡೋರು ಹೆಸರು, ಗೋತ್ರ, ನಕ್ಷತ್ರ, ರಾಶಿ, ವಿಳಾಸ ಎಲ್ಲದನ್ನೂ ಸಹ ವಾಟ್ಸಪ್ ಮಾಡ್ಕೊಳ್ಳಿ. ಹೆಚ್ಚಿನ ಮಾಹಿತಿಗೆ ಕಾಂಟ್ಯಾಕ್ಟ್ ಮಾಡಿ, ಕಾಲ್ ಮಾಡಿ ಅಥವಾ ವಾಟ್ಸಪ್ ಮಾಡಿ. ಒಳ್ಳೆಯದಾಗಲಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ. ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡ್ಲಿಕ್ಕೆ ಮರಿಬೇಡಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಅಂತ ಬಟನ್ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಬಟನ್ ಬರುತ್ತೆ, ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತೇನೆ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.